ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ 54ರ ಭಾವಾರ್ಥವನ್ನು ಹಿಂದಿನ ವಿಡಿಯೋದಲ್ಲಿ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ವಿ. ಇನ್ನೂ ಉಳಿದಿರುವ ಕಾರಣದಿಂದ ಆ ಉಳಿದಿರುವ ಭಾವಾರ್ಥವನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಪರಮಪ್ರಭುವಿನಲ್ಲಿ ನಿಶ್ಚಲವಾದ ಭಕ್ತಿಯನ್ನಿಟ್ಟು ತನ್ನ ಗುರುವಿನಲ್ಲಿಯೂ ಅಂಥದ್ದೇ ನಿಶ್ಚಲವಾದ ಭಕ್ತಿಯನ್ನಿಟ್ಟ ಮನುಷ್ಯನು ದೇವೋತ್ತಮ ಪರಮ ಪುರುಷನನ್ನು ದಿವ್ಯ ದರ್ಶನದಿಂದ ಕಾಣಬಲ್ಲನು. ಕೇವಲ ಊಹಾತ್ಮಕ ಚಿಂತನೆಗಳಿಂದ ಮಾತ್ರ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಯಾವುದೇ ಕಾರಣಕ್ಕೂ ಸಾಧ್ಯವಾಗುವುದಿಲ್ಲ. ನಿಜವಾದ ಗುರುವಿನ ಮಾರ್ಗದರ್ಶನದಲ್ಲಿ ವೈಯಕ್ತಿಕ ಶಿಕ್ಷಣವನ್ನು ಪಡೆದಂತ ವ್ಯಕ್ತಿಯು ಕೂಡ ಕೃಷ್ಣನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ಶ್ಲೋಕದಲ್ಲಿ ತು ಎಂಬ ಪದವನ್ನು ವಿಶೇಷವಾಗಿ ಬಳಸಲಾಗಿದೆ. ಏಕೆಂದರೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಬೇರೆ ಯಾವುದೇ ರೀತಿಯ ಪ್ರಕ್ರಿಯೆಯಿಂದ ಕೂಡ ಸಾಧ್ಯವಾಗುವುದಿಲ್ಲ. ಯಾವುದೇ ರೀತಿಯ ಸಲಹೆಯನ್ನು ನೀಡಲು ಕೂಡ ಸಾಧ್ಯವಾಗುವುದಿಲ್ಲ ಅಥವಾ ಯಶಸ್ವಿಯಾಗುವುದನ್ನು ಕೂಡ ಸಾಧ್ಯವಾಗುವುದಿಲ್ಲ ಎನ್ನುವುದನ್ನು ಸೂಚಿಸುವುದು ಇದರ ಉದ್ದೇಶವಾಗಿದೆ. 2 ಕೈಗಳಿರುವಂತಹ ರೂಪ ಒಂದು, ಚತುರ್ಭುಜನಾಗಿ 4 ಕೈಗಳಿರುವಂತಹ ರೂಪ ಒಂದು. ಈ 2 ರೂಪಗಳು ಕೂಡ ಕೃಷ್ಣನ ವೈಯಕ್ತಿಕ ರೂಪಗಳು. ಕೃಷ್ಣನು ಅರ್ಜುನನಿಗೆ ತೋರಿಸಿದಂಥ ವಿಶ್ವರೂಪವು ಅಲ್ಪಕಾಲದ್ದು, ತಾತ್ಕಾಲಿಕವಾದದ್ದು, ಭಿನ್ನವಾದದ್ದು. ನಾರಾಯಣನ ಚತುರ್ಭುಜ ರೂಪವು 2 ಕೈಗಳಿರುವಂತಹ ಸಾಮಾನ್ಯ ರೂಪವು ನಿತ್ಯವಾದದ್ದು ಮತ್ತೆ ದಿವ್ಯವಾದದ್ದು. ಸುದೂರ್ದರ್ಶಂ ಎನ್ನುವ ಪದಕ್ಕೆ ನೋಡಲು ಬಹು ಕಷ್ಟವಾದದ್ದು ಅಂತ ಅರ್ಥ. ವಿಶ್ವರೂಪವನ್ನು ಇದಕ್ಕೂ ಮುಂಚೆ ಯಾರು ಸಹ ನೋಡಿರಲಿಲ್ಲ ಎನ್ನುವುದನ್ನು ಇದು ಸೂಚಿಸುತ್ತದೆ. ಅದೇ ರೀತಿ ಭಕ್ತರ ನಡುವೆ ಇಂತಹ ವಿಶ್ವರೂಪವನ್ನು ತೋರುವ ಅವಶ್ಯಕತೆ ಅಗತ್ಯ ಕೂಡ ಇರಲಿಲ್ಲ ಎನ್ನುವುದನ್ನು ಇದು ಸೂಚಿಸುತ್ತದೆ. ಈ ಒಂದು ವಿಶ್ವರೂಪವನ್ನು ಅರ್ಜುನನ ಪ್ರಾರ್ಥನೆಯಂತೆ ಕೃಷ್ಣನು ತೋರಿಸಿದನು. ಭವಿಷ್ಯದಲ್ಲಿ ಯಾರಾದರೂ ತಾನು ಭಗವಂತನ ಅವತಾರವೆಂದು ಹೇಳಿಕೊಂಡರೆ ಆ ರೀತಿಯ ಒಂದು ವಿಶ್ವರೂಪವನ್ನು ತೋರಿಸಬೇಕೆಂದು ಜನರು ಕೇಳಬಹುದು ಎನ್ನುವುದು ಕೃಷ್ಣನ ಉದ್ದೇಶ. ಹಿಂದಿನ ಶ್ಲೋಕದಲ್ಲಿ ನಾ ಎನ್ನುವ ಪದವನ್ನು ಹೆಚ್ಚಿಗೆ ಬಳಸಲಾಗಿದೆ. ಏಕೆಂದರೆ ವಿದ್ಯಾಸಂಸ್ಥೆಗಳಲ್ಲಿ ಅವರು ಕಲಿತಂತ ವೇದ ಸಾಹಿತ್ಯದ ಪಾಂಡಿತ್ಯದ ಅರ್ಹತೆಗಳ ಬಗ್ಗೆ ಮನುಷ್ಯನು ಹೆಚ್ಚಿಗೆ ಗರ್ವ ಪಡಬಾರದು ಎನ್ನುವುದನ್ನು ಕೂಡ ಇದು ಸೂಚಿಸುತ್ತದೆ. ಮನುಷ್ಯನು ಸದಾ ಕೃಷ್ಣನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಆಗ ಮಾತ್ರ ಅಂತಹ ವ್ಯಕ್ತಿ ಭಗವದ್ಗೀತೆಯಲ್ಲಿರುವ ವ್ಯಾಖ್ಯಾನಗಳನ್ನು ಅರ್ಥ ಮಾಡಿಕೊಳ್ಳಬಹುದು, ಅಂತಹ ವ್ಯಾಖ್ಯಾನಗಳನ್ನು ಬರೆಯಲು ಪ್ರಯತ್ನಿಸಬಹುದು. ಕೃಷ್ಣನು ತೋರಿಸಿದಂಥ ವಿಶ್ವರೂಪದಿಂದ 4 ಕೈಗಳ ಚತುರ್ಭುಜ ನಾರಾಯಣನ ರೂಪಕ್ಕೆ ಅನಂತರ 2 ಕೈಗಳಿರುವ ಸಾಮಾನ್ಯ ರೂಪಕ್ಕೆ ಬದಲಾವಣೆ ಮಾಡಿಕೊಳ್ಳುತ್ತಾನೆ. ವೇದ ಸಾಹಿತ್ಯದಲ್ಲಿ ಪ್ರಸ್ತಾವಿಸಿರುವಂತೆ ಚತುರ್ಭುಜನ ನಾರಾಯಣನ ರೂಪವು ಇತರ ಎಲ್ಲ ರೂಪಗಳು ಕೂಡ 2 ಕೈಗಳ ಮೂಲದ ಕೃಷ್ಣನ ರೂಪದಿಂದ ಮೂಡಿ ಬಂದಿದೆ ಎನ್ನುವುದನ್ನು ಕೂಡ ಇದು ತೋರಿಸುತ್ತದೆ. ಮೂಡಿ ಬರುವ ಎಲ್ಲಾ ರೂಪಗಳ ಮೂಲ ಕೂಡ ಕೃಷ್ಣನೇ ಆಗಿರುತ್ತಾನೆ. ನಿರಾಕಾರ ಪರಿಕಲ್ಪನೆಯ ವಿಷಯವಿರಲಿ, ಕೃಷ್ಣನು ಈ ಎಲ್ಲಾ ರೂಪಗಳಿಂದ ಸಹ ಭಿನ್ನನಾದವನು. ಕೃಷ್ಣನ ಚತುರ್ಭುಜ ರೂಪಗಳನ್ನು ಕುರಿತು ಹೇಳುವಾಗ ಕೃಷ್ಣನ ಚತುರ್ಭುಜ ರೂಪವು ಅತ್ಯಂತ ಸದೃಶ ರೂಪವು ಕೂಡ ಪರಮ ಪ್ರಭುವಿನ ವಿಸ್ತರಣೆ ಎಂದು ಹೇಳಲಾಗಿದೆ. ವಿಶ್ವಸಾಗರದಲ್ಲಿ ಯಾರು ಪವಳಿಸಿರುವರೋ, ಯಾರ ಉಸಿರಾಟದಿಂದ ಅಸಂಖ್ಯಾತ ವಿಶ್ವಗಳು ಹೊರಗೆ ಬರುತ್ತವೆಯೋ ಅದೇ ರೀತಿ ಒಳಕ್ಕೆ ಹೋಗುತ್ತವೆಯೋ ಅಂತಹ ಒಂದು ರೂಪಕ್ಕೆ ಮಹಾವಿಷ್ಣು ಎಂದು ಹೆಸರು. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರುವಂತೆ ಯಸ್ಯೈಕ ನಿಶ್ವಸಿತ ಕಾಲಂ ಅತಾವಲಂಬ್ಯ ಜೀವಂತಿ ಲೋಮವಿಲಜ ಜಗದಂಡನಾಥಃ ವಿಷ್ಣುರ್ಮಹಾನ್ ಸ ಇಹ ಯಸ್ಯ ಕಲಾ ವಿಶೇಷೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಮಹಾವಿಷ್ಣುವು ಉಸಿರಾಡಿದರೆ ಸಾಕು, ಅಸಂಖ್ಯಾತ ವಿಶ್ವಗಳು ಹೊರಗಡೆ ಹೋಗುತ್ತವೆ ಮತ್ತೆ ಒಳಕ್ಕೆ ಹೋಗುತ್ತವೆ. ಇಂತಹ ಮಹಾವಿಷ್ಣುವಿನ ರೂಪವು ಕೂಡ ಕೃಷ್ಣನ ಒಂದು ವಿಸ್ತರಣೆಯೇ ಆಗಿದೆ. ಆದ್ದರಿಂದ ಎಲ್ಲಾ ಕಾರಣಗಳ ಕಾರಣನಾದಂಥ ಗೋವಿಂದನನ್ನು ಕೃಷ್ಣನನ್ನು ನಾನು ಪೂಜಿಸುತ್ತೇನೆ. ಕೃಷ್ಣನ ವೈಯಕ್ತಿಕ ರೂಪವನ್ನು ಸಚ್ಚಿದಾನಂದ ಜ್ಞಾನವನ್ನು ಪಡೆದಂತ ದೇವೋತ್ತಮ ಪರಮ ಪುರುಷ ಎಂದು ಮನುಷ್ಯನು ದೃಢವಾಗಿ ಪೂಜಿಸಬೇಕು. ವಿಷ್ಣುವಿನ ಎಲ್ಲಾ ರೂಪಗಳ ಮೂಲ ಕೂಡ ಕೃಷ್ಣನೇ ಆಗಿರುತ್ತಾನೆ. ಎಲ್ಲಾ ಅವತಾರಗಳ ಮೂಲ ಕಾರಣಕರ್ತನು ಕೂಡ ಕೃಷ್ಣನೇ. ಭಗವದ್ಗೀತೆಯಲ್ಲಿ ದೃಢಪಡಿಸಿರುವಂತೆ ಅವನೇ ಪರಮಪ್ರಭು, ಅವನೇ ದೇವೋತ್ತಮ ಪರಮ ಪುರುಷನು. ವೇದ ಸಾಹಿತ್ಯದಲ್ಲಿ ಗೋಪಾಲ ತಾಪನಿ ಉಪನಿಷತ್ತಿನಲ್ಲಿ ಇದರ ಬಗ್ಗೆ ಇನ್ನಷ್ಟು ವಿವರಿಸಲಾಗಿದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.